ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಪಾದ ಕಮಲಗಳಲ್ಲಿ ನನ್ನ ನಮಸ್ಕಾರಗಳು ತಿಳಿಸ್ತಾ, ಈ 2 ವರ್ಷದ ನನ್ನ ಅನುಭವಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ನೀಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಬಹುಶಃ ಈ 2 ವರ್ಷ ನಂಗೆ ಇಲ್ಲಿ ಓದಕ್ಕೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. PUC ಎಜುಕೇಷನ್ ಅನ್ನೋದು ಎಲ್ಲ ಕಡೆನೂ ಸಿಗತ್ತೆ, ಆದರೆ ಹೊರಗಿನ ಎಜುಕೇಷನ್ಗಿಂತ ಇಲ್ಲೇ ಯಾಕೆ ಬೆಸ್ಟ್ ಎಜುಕೇಷನ್ ಅಂತ ಹೇಳೋಕ್ಕೆ ಕೆಲವೊಂದು ಕಾರಣಗಳನ್ನು, ನನಗನ್ಸಿದ ಕಾರಣಗಳನ್ನು ನಾನು ಹೇಳಬೇಕು ಅಂದ್ಕೊಳ್ತೀನಿ. ಮೊದಲನೇದೇನಪ್ಪ ಅಂದರೆ ಸಂಸ್ಥಾನದವರ ಪೂರ್ಣಾಶೀರ್ವಾದ, ಅವರ ಉಪಸ್ಥಿತಿ. ಎಷ್ಟೋ ಜನ ಎಷ್ಟೆಷ್ಟೋ ಊರುಗಳಿಂದ ಅವ್ರನ್ನ ಕಾಣೋದಕ್ಕೆ ಬರ್ತಾರೆ. ನಮ್ಮ ಭಾಗ್ಯ ಏನಪ್ಪ ಅಂದರೆ ಅವರೇ ಸ್ವತಃ ಅವ್ರ ಬಾಯಿಂದ ನಮಗೆ ರಾಮಾಯಣ ಪಾಠಗಳನ್ನು, ಬೇರೆ ಬೇರೆ ಪಾಠಗಳನ್ನು ಅವ್ರ ಬಾಯಿಂದ ಕೇಳೋದು ನಮ್ಮ ಪುಣ್ಯ ಅಂತಲೇ ನಾವು ಹೇಳ್ಬೋದು. ಹಾಗೆ ಎರಡನೇದೇನಪ್ಪ ಅಂದರೆ ಇಲ್ಲಿನ ವ್ಯವಸ್ಥೆ ಬಗ್ಗೆ, ಊಟ ಆಗಿರಬಹುದು, ವಸತಿ ಆಗಿರಬಹುದು, ಅಥವಾ ರಕ್ಷಣೆ ಬಗ್ಗೆ ಆಗಿರ್ಬೋದು. ಹೊರಗಡೆ ನಾವು ಏನೇನೋ ವಿಷಯಗಳನ್ನು ಕಾಣ್ತಾ ಇದ್ದೀವಿ, ಇದೆಲ್ಲದಕ್ಕೆ ಇಲ್ಲಿ ನಾವು ಎಷ್ಟು ಮನೆಯ ಹಾಗೆ ವ್ಯವಸ್ಥೆಯನ್ನು ನಾವು ಕಾಣಬಹುದು. ಹಾಗೆ ಮೂರನೇದು, ಇಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಬಂದರೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಇಲ್ಲಿ ಅವ್ರ ಮನೆ ಸದಸ್ಯರ ಥರ ನಮ್ಮನ್ನು ನೋಡ್ಕೋತಾರೆ. ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಪಾಠ ಮಾಡಿದ್ದಾರೆ. ಪಿ ಯು ಸಿ ಅಂತ ಹೇಳೋದೇ ಹೌದು, ನಮ್ಮನ್ನು ಕೂರ್ಸಿ ಓದಿಸಿದ್ದು ಇದೆ ಎಲ್ಲ ಶಿಕ್ಷಕರು ಕೂಡ. ಹಾಗೆ ನಮ್ಮ ಪ್ರಿನ್ಸಿಪಲ್ ಬಗ್ಗೆ ಹೇಳಬೇಕು, ಶಶಿಕಲಾರಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ವಿದ್ಯಾಲಹರಿ ಅಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ನಮ್ಗೆ ಹಲವಾರು ರೀತಿಯಾದಂಥ ನಮ್ಮ ವ್ಯಕ್ತಿತ್ವ ವಿಕಸನಕ್ಕಾಗಿರ್ಬೋದು ಅಥವಾ ನಮ್ಮ ಸ್ವಂತ ಬೆಳವಣಿಗೆಗೆ ತುಂಬ ಸಹಾಯವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬೇರೆ ಬೇರೆ ಊರುಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಬಂದು ನಮಗೆ ಬೇರೆ ಬೇರೆ ರೀತಿಯಾದಂತಹ ವ್ಯಕ್ತಿತ್ವ ವಿಕಸನಕ್ಕಾಗಿರಬಹುದು ಅಥವಾ ನಾವು ನಮ್ಮ ಭಾರತದ ನಿಜವಾದ ಇತಿಹಾಸವನ್ನು ಸಹಿತ ತಿಳ್ಕೊಂಡಿದ್ವಿ. ಹಾಗೆ ಇಸ್ರೋದಿಂದ ಬೇರೆ ಬೇರೆ ವಿಜ್ಞಾನಿಗಳು ಕೂಡ ಬಂದು ನಮಗೆ ಬೇರೆ ಬೇರೆ ರೀತಿಯಾದಂಥ ಗೈಡೆನ್ಸನ್ನು ಕೊಟ್ಟಿದ್ರು. ಹಾಗೆ ಇಲ್ಲಿ ಎಲ್ಲ ಥರ ವ್ಯವಸ್ಥೆಗಳು ಕೂಡ ಹೊರಗಿನಕ್ಕಿಂತ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನನಗೆ ಇಲ್ಲಿ ಸಿಕ್ಕಿದ್ದು ಮೈನ್ ಅಂತಂದರೆ ಮೊದಲನೇದು ನಂಗೆ ಸಂಸ್ಕೃತ ಓದಬೇಕು ಅಂತ ಆಸಕ್ತಿ ಇತ್ತು. ಫಸ್ಟ್ ಇಲ್ಲಿ ನರಸಿಂಹಾರ್ಯ ನನಗೆ ಸಂಸ್ಕೃತ ನಾನು ಇಷ್ಟ ಇದೆ ಅನ್ನೋದನ್ನು ಗುರುತಿಸಿ ನಂಗೆ ಜ್ಯೋತಿಷ್ಯ ಹೇಳ್ಕೊಟ್ರು. ಹಾಗೆ ಸತ್ಯನಾರಾಯಣ ಶರ್ಮಾ ಆರ್ಯ ಅವರಲ್ಲಿ ನಾನು ತರ್ಕ ಅಭ್ಯಾಸ ಮಾಡಿದೆ, ಅದಕ್ಕೂ ನರಸಿಂಹಾರ್ಯನೇ ಕಾರಣ. ಆದರೆ ಸತ್ಯನಾರಾಯಣ ಶರ್ಮಾ ಆರ್ಯ ಹತ್ರ ತರ್ಕ ಅಭ್ಯಾಸ ಮಾಡಿದ್ದು ನನ್ನ ಪುಣ್ಯ ಅಂತಲೇ ನಾನು ಹೇಳ್ಬೋದು. ಅವ್ರ ಹತ್ರ ತರ್ಕ ಅಭ್ಯಾಸ ಮಾಡೋವಂಥ ಭಾಗ್ಯ ಬೇರೆ ಎಲ್ಲೂ ಸಿಗ್ಲಿಕ್ಕಿರಲಿಲ್ಲ. ಯಾಕಂದರೆ ಅವರು ಜ್ಞಾನ ನೋಡಿ ಮೊದಲು ನಾನು ಹೆದರೋಗಿದ್ದೆ. 1-2 ದಿವಸ ಅನಿಸಿತ್ತು, ಅಯ್ಯೋ ನಂಗೆ ನಿಜವಾಗ್ಲೂ ತರ್ಕ ತಲೆಗೆ ಹತ್ತುತ್ತೋ ಇಲ್ವೋ ಅಂತ. ಅವ್ರ ಜ್ಞಾನ ನೋಡಿ ತುಂಬ ಒಂಥರ ಶಾಕ್ ಆಗಿತ್ತು, ಆದರೆ ಅವ್ರು ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ರವಿ ಆರ್ಯ ನಂಗೆ ತುಂಬ ಮನೆಯಲ್ಲಿ ನಾನು ಏನೇ ವಿಷಯಗಳಿದ್ರು ನಾನು ಅಪ್ಪನ ಹತ್ರ ಹೇಗೆ ಹೇಳ್ಕೊತಿದ್ನೋ ಇಲ್ಲಿ ಹಾಗೆ ರವಿ ಆರ್ಯನ ಹತ್ರ ಹೇಳ್ಕೊತಿದ್ದೆ. ಅವ್ರು ತುಂಬ ನನಗೆ ಬೇರೆ ಬೇರೆ ರೀತಿ ಅಂದರೆ ನನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಿದ್ರು. ಹಾಗೆ ಅವರು ಹೇಳ್ತಿದ್ದಿದ್ದು ಒಂದೇ ಮಾತು, ರಾಮ್ ಇದ್ದ ಅಂತ ಒಂದು ಮಾತು ಹೇಳ್ತಿದ್ರು. ಅದೇ ನಂಗೆ ತುಂಬ ಸಮಾಧಾನವನ್ನು ಕೊಟ್ಟಿತ್ತು. ಮುಂದಿಂದ ಹೇಳಬೇಕಂದ್ರೆ ಇಲ್ಲಿ ನಾನು ಕಲ್ತಿದ್ದಂಥ ದೊಡ್ಡ ಪಾಠ ಏನಪ್ಪ ಅಂತಂದರೆ ದೋಷದಲ್ಲೂ ಗುಣ ಅಂತ ಹುಡ್ಕೋದು. ಸಂಸ್ಥಾನದವ್ರ ಪಾಠದಲ್ಲೇ ಹೇಳಿದರು ಅನಸೂಯಿಗಳಾಗಿರಬೇಕು ನಾವು ಅಂತ. ಇಲ್ಲಿ ನಾನು ಅದನ್ನು ತುಂಬ ಕಂಡಿದ್ದೀನಿ, ಅಂದರೆ ಕಲ್ತ್ಕೊಂಡಿದ್ದೀನಿ. ಏನು ಗುಣದೋಷೋ ಉದೋ ಗೃಹನ್ ಇಂದು ಕ್ಷೇಡ ವಿವೇಶ್ವರ ಶಿರಸಾ ಶ್ಲಾಘತೆ ಪೂರ್ವಂ ಪರಂ ಕಂಠೆ ನಿಯಚ್ಛತಿ ಅನ್ನೋ ರೀತಿಯಲ್ಲಿ ಶಿವನೇ ಆದರೂ ಕೂಡ ಮೊದಲು ಚಂದ್ರನ ತನ್ನ ತಲೆ ಮೇಲೆ ಇಟ್ಕೋತಾನಂತೆ, ಆ ವಿಷನ ಕೆಳಗಡೆ ಇಟ್ಕೋತಾನಂತೆ. ಹಾಗೆ ನಾವು ಎಲ್ಲದರಲ್ಲೂ ದೋಷದಲ್ಲೂ ಏನೇ ಅನಾನುಕೂಲತೆ ಇರಬಹುದು, ವ್ಯವಸ್ಥೆಯಲ್ಲಿ ಏನೇ ರೀತಿಯಾದಂಥ ಸ್ವಲ್ಪ ವ್ಯತ್ಯಾಸಗಳು ಎಲ್ಲ ಕಡೆ ಹೌದು, ಎಲ್ಲ ಕಡೆ ಇದ್ದ ಹಾಗೆ ಇಲ್ಲೂ ಇತ್ತು. ಅದನ್ನೆಲ್ಲ ಹೇಗೆ ಸಕಾರಾತ್ಮಕವಾಗಿ ತಗೋಬೇಕು, ಹೇಗೆ ನಾವು ಪಾಸಿಟಿವ್ ಥಿಂಕಿಂಗನ್ನು ಮಾಡಬೇಕು ಅನ್ನೋದನ್ನು ನಾನು ಮುಖ್ಯವಾಗಿ ಇಲ್ಲಿ ಕಲಿತೆ. ಬಹುಶಃ ಇದು ನನ್ನ ಜೀವನಕ್ಕೆ ದೊಡ್ಡ ಪಾಠ ಅಂತ ನಾನು ಹೇಳಬಹುದು. ಇನ್ನು ಕೊನೆಯದಾಗಿ ಇಲ್ಲಿ ಏನೇನು ಕಲಿತೆ ಅಂತ ಹೇಳ್ತಾ ಹೋದರೆ ಬಹುಶಃ ಸಮಯದ ಪರಿಮಿತಿ ಇರೋದ್ರಿಂದ ಹೇಳೋಕ್ಕಾಗಲ್ಲ. ಗುರುಗಳ ಮೇಲಿಂದ ಒಂದು ಹಾಡಿನ ಒಂದು ಪದ್ಯ ಸಾಲು ನೆನಪಾಗತ್ತೆ. ಸಾಗರದ ತುಂಬ ಜ್ಞಾನವನ್ನು ಹರಡಿ ಬಳಸಲೆನಗೆ ಬಿಟ್ಟೆ ಅನ್ನುವಂಥ ಸಾಲಿನ ಹಾಗೆ ಇಡೀ ಈ ವಿಷ್ಣುಗುಪ್ತ ವಿಶ್ವವಿದ್ಯಾಲಯ ಪ್ರತಿಯೊಂದು ಸಮಯನೂ ಕಲಿಯೋದಂಥದ್ದಿದೆ ಅಂತ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂಸ್ಥಾನದವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಮಾತಿನಲ್ಲಾಗಿರ್ಬೋದು ಅಥವಾ ಈ 2 ವರ್ಷದಲ್ಲಿ ನಂದೇನಾದ್ರು ತಪ್ಪಾಗಿದ್ರೆ ನಂಗೆ ಕ್ಷಮಿಸಿ ಅಂತ ಕೇಳ್ತಾ ನನ್ನ ಮಾತುಗಳನ್ನ ಗುರುಗಳಿಗೆ ಅರ್ಪಿಸ್ತಾ ಇದ್ದೀನಿ. ಸಾಧಕ ವಿದ್ಯಾರ್ಥಿನಿಗೆ ಅನುಗ್ರಹಿಸಲಾಗಿದೆ.